ಓಂ ಶಾಂತಿ. ವಾಣಿ ಡೇಟು 2/8/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಎಂದು ಸುಸ್ತಾಗಿ ನೆನಪಿನ ಯಾತ್ರೆಯನ್ನು ಬಿಡಬೇಡಿ. ಸದಾ ದೇಹಿ ಅಭಿಮಾನಿಯಾಗಿರುವಂತಹ ಪ್ರಯತ್ನ ಪಡಿ. ತಂದೆಯ ಪ್ರೀತಿಯನ್ನು ಸೆಳೆಯಲು ಹಾಗೂ ಮಧುರರಾಗಲು ನೆನಪಿನಲ್ಲಿರಿ. ಪ್ರಶ್ನೆ: 16 ಕಲಾ ಸಂಪೂರ್ಣ ಅಥವಾ ಪರಿಪೂರ್ಣ ಆಗಲು ಯಾವ ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕಾಗಿದೆ? ಉತ್ತರ: ಎಷ್ಟು ಸಾಧ್ಯವೋ ಸ್ವಯಂವನ್ನು ಆತ್ಮನೆಂದು ತಿಳಿಯಿರಿ. ಪ್ರೀತಿಯ ಸಾಗರನಾದ ತಂದೆಯನ್ನು ನೆನಪು ಮಾಡಿ, ಆಗ ಸಂಪನ್ನರಾಗಿ ಬಿಡುತ್ತೀರಿ. ಜ್ಞಾನವು ಬಹಳ ಸಹಜವಾಗಿದೆ, ಆದರೆ 16 ಕಲಾ ಸಂಪೂರ್ಣರಾಗಲು ನೆನಪಿನಿಂದ ಆತ್ಮವನ್ನು ಪರಿಪೂರ್ಣ ಮಾಡಿಕೊಳ್ಳಬೇಕಾಗಿದೆ. ಆತ್ಮವೆಂದು ತಿಳಿಯುವುದರಿಂದ ಮಧುರರಾಗಿ ಬಿಡುತ್ತೀರಿ. ಎಲ್ಲ ಏರುಪೇರುಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಗೀತೆ: ನೀವು ಪ್ರೀತಿಯ ಸಾಗರನಾಗಿದ್ದೀರಿ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, ಈ ಪತಿತ ಚೀಚಿ ದುಃಖದ ಪ್ರಪಂಚದೊಂದಿಗೆ ಮನಸ್ಸನ್ನಿಡಬಾರದು. ಒಬ್ಬ ತಂದೆಯ ಕೈಯನ್ನು ಹಿಡಿದು ಎಲ್ಲದರಿಂದ ಪಾರಾಗಬೇಕಾಗಿದೆ. ಎರಡನೇದ್ದು, ಮಾಲೆಯ ಮಣಿಯಾಗಲು ಬಹಳ ಸಾಹಸವನ್ನಿಟ್ಟು ಪುರುಷಾರ್ಥ ಮಾಡಬೇಕಾಗಿದೆ. ಜ್ಞಾನರತ್ನಗಳನ್ನು ಆರಿಸುವಂತಹ ಹಂಸವಾಗಬೇಕಾಗಿದೆ. ಯಾವುದೇ ವಿಕರ್ಮ ಮಾಡಬಾರದು. ವರದಾನ: ನಿಮಿತ್ತ ಭಾವದ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾಧಾರಿ ಭವ. ನಿಮಿತ್ತ ಭಾವ ಸೇವೆಯಲ್ಲಿ ಸ್ವತಃ ಸಫಲತೆಯನ್ನು ಕೊಡುತ್ತದೆ. ನಿಮಿತ್ತ ಭಾವ ಇಲ್ಲದೆ ಹೋದರೆ ಸಫಲತೆ ಇಲ್ಲ. ಶ್ರೇಷ್ಠ ಸೇವಾಧಾರಿ ಅರ್ಥಾತ್ ಪ್ರತಿ ಹೆಜ್ಜೆ ತಂದೆಯ ಹೆಜ್ಜೆ ಮೇಲೆ ಇಡುವಂಥವರು. ಪ್ರತಿ ಹೆಜ್ಜೆ ಶ್ರೇಷ್ಠ ಮತದ ಮೇಲೆ ಶ್ರೇಷ್ಠ ಮಾಡುವಂಥವರು. ಎಷ್ಟೆಷ್ಟು ಸೇವೆಯಲ್ಲಿ ಸ್ವಯಂನಲ್ಲಿ ವ್ಯರ್ಥ ಸಮಾಪ್ತಿಯಾಗುತ್ತದೆ, ಅಷ್ಟೇ ಸಮರ್ಥರಾಗುತ್ತಾರೆ ಮತ್ತು ಸಮರ್ಥ ಆತ್ಮ ಪ್ರತಿ ಹೆಜ್ಜೆಯಲ್ಲಿ ಸಫಲತೆಯನ್ನು ಹೊಂದುತ್ತಾರೆ. ಶ್ರೇಷ್ಠ ಸೇವಾಧಾರಿ ಅವರೇ ಆಗಿದ್ದಾರೆ, ಯಾರು ಸ್ವಯಂ ಸದಾ ಉಮಂಗ ಉತ್ಸಾಹದಲ್ಲಿರುತ್ತಾ ಮತ್ತು ಬೇರೆಯವರಲ್ಲೂ ಸಹ ಉಮಂಗ ಉತ್ಸಾಹವನ್ನು ತರಿಸುತ್ತಾರೆ. ಸ್ಲೋಗನ್: ಈಶ್ವರ್ಯ ಸೇವೆಯಲ್ಲಿ ಸ್ವಯಂನನ್ನು ಅರ್ಪಿಸಿಕೊಂಡಾಗ ಕೊಡುಗೆ ಸಿಗುತ್ತಿರುವುದು ಅವ್ಯಕ್ತ ಸೂಚನೆ. ಸಹಜ ಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ. ಈ ಪರಮಾತ್ಮನ ಪ್ರೀತಿಯ ಹಗ್ಗ ದೂರ ದೂರದಿಂದ ಎಳೆದುಕೊಂಡು ಬರುತ್ತದೆ. ಇದು ಇಂತಹ ಸುಖದಾಯಿ ಪ್ರೀತಿಯಾಗಿದೆ. ಯಾರು ಈ ಪ್ರೀತಿಯಲ್ಲಿ 1 ಸೆಕೆಂಡ್ ಸಹ ಮುಳುಗಿ ಹೋದರೆ ಅನೇಕ ದುಃಖ ಮರೆತು ಬಿಡುವರು ಮತ್ತು ಸದಾಕಾಲಕ್ಕಾಗಿ ಸುಖದ ಉಯ್ಯಾಲೆಯಲ್ಲಿ ತೂಗುವರು. ತಂದೆಗೆ ಮಕ್ಕಳ ಇಷ್ಟು ಪ್ರೀತಿ ಇದೆ. ಜೀವನದ ಸುಖ ಶಾಂತಿ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡಿ ಬಿಡುತ್ತಾರೆ. ತಂದೆಯು ಕೇವಲ ಸುಖವನ್ನು ಕೊಡುವುದಿಲ್ಲ, ಆದರೆ ಸುಖದ ಭಂಡಾರದ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ.